ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಮಗಾಕ್ಕೆ ಇದೊಂದು ನಾವು ಬೌಂಡ್ರಿ ಶಾಲೆ ಅಂತ ಹೇಳ್ತೀವಿ. ನಾವು ಕನ್ನಡ ಭಾಗಕ್ಕಿಂತ ಹೆಚ್ಚಾಗಿ ಮರಾಠಿ ಪ್ರಭಾವ ಹೆಚ್ಚಿಗಿರ್ತಕ್ಕಂಥ ಇದೊಂದು ಗ್ರಾಮ. ಈ ಗ್ರಾಮದಲ್ಲಿ 1ನೇ ತರಗತಿ ಬರ್ತಕ್ಕಂಥ ಮಕ್ಕಳು ಅತಿ ಕಡಿಮೆ, ಕನ್ನಡ ಮಾತಾಡೋದು ಸ್ವಲ್ಪ ಕಡಿಮೆ, ಮರಾಠಿ ಮಾತಾಡೋದು ಹೆಚ್ಚಿಗೆ. ಯಾಕಂದ್ರೆ ಮಾತೃಭಾಷೆ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಮರಾಠಿ ಪ್ರಭಾವ ಹೆಚ್ಚಿಗಿರೋದ್ರಿಂದ ಈ ಒಂದು ಶಾಲಾ ವಾತಾವರಣದಲ್ಲಿ ಏನಿದೆ ಅಂದ್ರೆ ಸ್ಟಾರ್ಟಿಂಗ್ ನಾವು 1ನೇ ತರಗತಿಗೆ ಸ್ವಲ್ಪ ಫೋರ್ಸ್ ಮಾಡಿ ಏನಾದ್ರು ಸ್ವಲ್ಪ ಹೆಚ್ಚಿನ ವ್ಯವಸ್ಥೆ ಕಲಿಕಾವನ್ನು ಬಳಸಿ ಏನಾದ್ರು ಭಾಷೆನೇ ಕಲಿಸ್ಬೇಕಾಗ್ತದೆ. ಫಸ್ಟಿಗೆ ಭಾಷೆ ಕಲಿತ ನಂತರ ಮುಂದೆಲ್ಲ ಕನ್ನಡ ಈಜಿ ಆಗ್ತದೆ. ಸೊ ಆ ಒಂದು ಮಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ವರ್ಗದವರು ಆ ಒಂದು ಪ್ರಭಾವವನ್ನು ಮಾಡಿ ಏನೋ ಒಂದು ಆದಷ್ಟು ಪ್ರಯತ್ನ ಮಾಡಿ ಒಂದು ಭಾಷೆಯನ್ನು ಕಲಿಸಿ ಅದರ ಜೊತೆಗೆ ಅಕ್ಷರವನ್ನು ಕಲಿಸುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಇವತ್ತು ನಾವು ನೋಡ್ತೀವಿ ಗಡಿ ಭಾಗ ಆದರೂ ಕೂಡ ಏನೋ ಒಂದ್ ಕಡೆ ನಮ್ಗೆ ಏನ್ ಖುಷಿ ಅಂದ್ರೆ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು 70% ಮಕ್ಕಳಿಗೆ ಆಲ್ಮೋಸ್ಟ್ ಓದಲು ಬರ್ತಾವ. ಈಗ ಹೆಂಗಂದ್ರೆ 4ನೇ 5ನೇ ತರಗತಿ ಮಕ್ಕಳು ಬರ್ತಾವ. ಇಲ್ಲಿ ಪಕ್ಕದಲ್ಲಿ ಒಂದು ಶಾಲೆ ಇದೆ, ಅಂಗಳ ಶಾಲೆ. 4ನೇ 5ನೇ ತರಗತಿ ಮಕ್ಕಳು ನಮ್ಮಲ್ಲಿ ಹೋದ ತಕ್ಷಣ ಅವ್ರು ಹೇಳ್ತಾರೆ, ಏನ್ ಸರ್ ನಿಮ್ಮಲ್ಲಿ ಹುಡುಗರು ನಿಮ್ಮಲ್ಲಿ ಹುಷಾರಾಗ ನೋಡ್ರಿ, ಬೇರೆ ಶಾಲೆ ಮಕ್ಕಳಿಗಿಂತ ನಿಮ್ಮಲ್ಲಿ ಸ್ವಲ್ಪ ಅದ ನೋಡ್ರಿ. ಯಾಕಂದ್ರೆ ಬೇಸಿಕ್ ಕಲಿಸ್ತೀವಿ. ಈಗ ನಾವು ಹೇಳ್ಬೇಕಂದ್ರೆ ನಮ್ಮಲ್ಲಿ ಸಾಕಷ್ಟು ಕಲಿಕೆಗಳು ಮೆಡಿಕಲಿ ಅಂತ ಮಾಡ್ತೀವಿ, ಅದು ಓದು ಕರ್ನಾಟಕ ಮಾತು ಮಾಡ್ತೀವಿ. ಏನು ಗೌರ್ಮೆಂಟ್ ಏನು ನಮ್ಗೆ ಫೆಸಿಲಿಟಿ ಕೊಟ್ಟದ ಅವೆಲ್ಲ ಆದಷ್ಟು ಮಟ್ಟಿಗೆ ನಾವು ಅನುಸರಿಸಿಕೊಂಡು ಹೋಗ್ತಾ ಬಂದಿದ್ವಿ. ಆಮೇಲೆ ಈಗ ಮೊನ್ನೆ ಉದಾಹರಣೆ ನಮ್ಮಲ್ಲಿ ಅಂದ್ರು ಅದು ಪದ್ಧತಿ, ಈ ಪದ್ಧತಿ ಯಾಕೆ ಕಲಿಸ್ತಾರ ಅಂತೇಳಿ ನಮ್ಮ ಸರ್ ಕೇಳಿಸ್ತಾರೆ, ಪಾಲಕರು ಕೇಳೋದು ನೀವು ಯಾಕೆ ಕಲಿಸಿಲ್ಲ ಅಂತ. ಅಂತ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನಿದೆ ರಗಸದ ಇದೆ, ರಗಸದ, ಆಮೇಲೆ ಇಂಗ್ಲಿಷ್ ನಲ್ಲಿ COAPT ಈ ಒಂದು ಕಾಲಮದಿಂದ ನಾವು ಹೋಗ್ತಿರ್ತೀವಿ. ಆ ಒಂದು ನಮ್ಗೇನು ಶಾಲಾ ಗೈಡ್ಲೈನ್ಸ್ ಏನಿರುತ್ತೆ, ಮಾರ್ಗದರ್ಶಿ ಏನಿರುತ್ತೆ ಅದ್ರ ಪ್ರಕಾರ ನಾವು ಸಾಕುವಂತ ಆದಷ್ಟು ಕಲಿಕೆಯಲ್ಲಿ ಗುಣಮಟ್ಟ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಯೋಜನೆಗಳು ಏನು ಸಾಕಷ್ಟು ನೋಡಿ, ನಾವು ಉಚಿತ ಸಮವಸ್ತ್ರ ಕೊಟ್ಟಿದ್ದೀವಿ, ಉಚಿತ ಪಠ್ಯ ಪುಸ್ತಕ ಕೊಟ್ಟಿದ್ದೀವಿ, ಕ್ಷೀರ ಭಾಗ್ಯ ಇದೆ, ಅನ್ನ ಭಾಗ್ಯ ಇದೆ, ಆಮೇಲೆ ಬಾಳೆಹಣ್ಣು ಕೊಡ್ತಾ ಇದೀವಿ, ಮೊಟ್ಟೆ ಕೊಡ್ತಾ ಇದೀವಿ. ಇವೆಲ್ಲವನ್ನು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಸರ್ಕಾರ ಹೇಳದಂತಲ್ಲ, ಸರ್ಕಾರ ಹೇಳಿದ ಅದ್ರ ಪ್ರಕಾರ ನಾವು ಭಾಗವಹಿಸಿ ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ. ನಿಮ್ಮಲ್ಲಿ ಪೌಷ್ಟಿಕ ಆಹಾರ ಕೊಡ್ತಾ ಇದೆ ಸರ್ಕಾರ. ಪ್ರತಿ ಬಾಳಿಗೆ ಏನಂತ ಪೌಷ್ಟಿಕ ಆಹಾರ, ಪ್ರೋಟೀನ್ಗಳು ಬೆಳೆಯುತ್ತವೆ, ಶಕ್ತಿ ಬರುತ್ತೆ, ಮೆದುಳು ಚುರುಕಾಗುತ್ತೆ. ಆ ಒಂದು ಉದ್ದೇಶದಿಂದ ಸರ್ಕಾರ ಏನ್ ಕಾರ್ಯಕ್ರಮ ನಮ್ಗೆ ಅನುಷ್ಠಾನ ಮಾಡಿದೆ ಅದನ್ನು ನಿಮ್ಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಈಗ ಇನ್ನೊಂದು ಕೆಲವೇ ದಿನಗಳಲ್ಲಿ ಶೂ ಸಾಕ್ಸ್ ಆದೇಶನೂ ಆಗಿದೆ. ಅದನ್ನು ಶೂ ಸಾಕ್ಸ್ ನಾವು ಇನ್ನೊಂದು ಕೆಲವು ದಿನದಲ್ಲಿ ನಿಮ್ಗೆ ಮುಡಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ಮಕ್ಕಳು ಇವೆಲ್ಲ ನೀವು ಎಲ್ಲ ಸೌಲಭ್ಯ ಪಡೆದು ಏನಾಗಬೇಕು, ಬರೀ ತಿನ್ನೋದು ಮಾಡೋದು ಅಲ್ಲ, ಏನಾಗಬೇಕಪ್ಪ ನೀವೆಲ್ಲ ಓದ್ಬೇಕು, ಬರೀಬೇಕು. ನೀವು ಓದಿದ್ರೆ ಬರೆದ್ರೆ ಏನಂತ ಯಾರ ಹೆಸರು ಬರ್ತದ, ನಮ್ಮ ಹೆಸರು ಬರ್ತದ, ಪಾಲಕರ ಹೆಸರು ಬರ್ತದ, ಅದೇ ಶಿಕ್ಷಕರ ಹೆಸರು ಬರ್ತವ. ಸೊ ಅವೆಲ್ಲ ಸೌಲಭ್ಯನು ನಾವ್ ಇರ್ತೀವಿ, ಎಲ್ಲ ಸೌಲಭ್ಯ ನಿಮ್ಗೆ ಬರೆಸ್ತೀವಿ. ನಿಮ್ಮಿಂದ ನಾವೇನ್ ಬರೆಸ್ತೀವಿ, ಗುಣಮಟ್ಟದ ಶಿಕ್ಷಣ. ನಾವ್ ಏನು ಶಿಕ್ಷಕರಾಗಿ ಏನ್ ಹೇಳ್ತೀವಿ, ವರ್ಕ್ ಮಾಡೋದಾಗ್ಲಿ, ಮನೆ ಹೋಮ್ವರ್ಕ್ ಮಾಡೋದಾಗ್ಲಿ, ಏನ್ ತಿಳಿಲಿಲ್ಲ ಅನ್ನೋದು ಕೇಳೋದಾಗ್ಲಿ, ಪ್ರಶ್ನೆ ಕೇಳ್ತಕ್ಕಂಥ ಸ್ವಭಾವ ಮಕ್ಕಳಲ್ಲಿ ಬರಬೇಕು. ಸರ್ ಇದು ಏನ್ರಿ ನನಗೆ ತಿಳಿಯಲಾಗಿದೆ ಅಂತ ಬಂದು ಕೇಳಬೇಕು. ಅವಾಗ ಆ ಶಿಕ್ಷಕರು ನಿಮ್ಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಯಾವ ವಿದ್ಯಾರ್ಥಿ ಪ್ರಶ್ನೆ ಕೇಳುವ ಸ್ವಭಾವ ಇರ್ತವ ಆ ವಿದ್ಯಾರ್ಥಿ ಬಹಳಷ್ಟು ಹುಷಾರಾಗ್ತಾನೆ. ನಾನು ಗಟ್ಟಿದ್ದೀನಿ ಅಂತ ಅನ್ಬೇಡ್ರಿ, ನಿಧಾನವಾಗಿ ಕಲಿಕೆಯನ್ನ ನಿಧಾನವಾಗಿ ಸಾಗೋಣ, ತಿಳಿತು? ಇಷ್ಟು ಹೇಳಿ ನಾನು 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಮಾತಾಡೋಕೆ ಅವಕಾಶ ಕೊಡುತ್ತೆ. ನೋಡಿ ಸರ್, ನಮ್ದು ಕುಸುಗಳು ಮರಾಠಿ ಮಾತೃಭಾಷೆ ಅದ ಹೆಚ್ಚಿಗೆ ಅದ ಅಂದ್ರೆ ಸಾಧ್ಯಾಗ ಕನ್ನಡ ಕಲಿಸ್ಕಾಗಿ ಎಲ್ಲ ಕನ್ನಡ ಎಲ್ಲ ಬರ್ತದೆ. ಮರಾಠಿ ಮಾತೃಭಾಷೆ ನಮಗೆ ಮನೆ ಮಾತಾಡ್ತಾರೆ. ಇಲ್ಲಿ ಎಲ್ಲ ಹುಡುಗರು ಎಲ್ಲ ಕನ್ನಡ. ಮೊಮ್ಮಕ್ಕಳು 3 ಮಾಡ್ಕೊಳ್ರಿ. ಈಗ ಅಲ್ಲಿಂದ 1 ನಂಬರ್ ಆಗಿ ಕೃಷಿ ಇದು ಅದ ನೋಡಿ, ಅಲ್ಲಿ 3 ಬಾರು 1 ನಂಬರ್ದಾಗ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮೊಮ್ಮಕ್ಕಳು. ಇಲ್ಲೇ ಕಲಿಸಿ ಚಲೋ ಮಾಡಿದ್ರು
ನಮ್ಮಲ್ಲಿ ಮಾರ್ಕ್ ತಗೊಂಡು ಅಲ್ಲಿ ಪುಕ್ಕಟೆ ಆದ ನೋಡ್ರಿ ಎಲ್ಲ ಅವ್ರಿಗೆ. ಹಿಂಗಾಗಿ ಎಲ್ಲ ಮಾಸ್ತರ ಮತ್ತು ಟೀಚರ್ಸು ಎಲ್ಲ ದಿನ ನಮ್ಮ ಮನೆ ಇದ್ದೇ ಇದ್ದಾರೆ. ಎಲ್ಲ ಕಲ್ಸೋದು ಯಾರು ಇದು ಮಾಡೋದು ನನಗೆ ಎಲ್ಲ ತಿಳಿತದೆ ರೀ. ಮಾಸ್ತರ್ಗಳು ಎಲ್ಲ ಚಲೋ ಠೀಕದ. ಮತ್ತು ಹಿಂದೆ ಭೀ ತೊಳ್ಕಳಿ ಮಾಸ್ತರ್ ಇದ್ದಿರಿ, ಅವತ್ತು ಭೀ ಚಲೋ ಕಲಿತು ಅವತ್ತು ಭೀ ಇದು ಮಾಡ್ತೀರಿ. ಈಗ ಕುಸ್ಗಳೆಲ್ಲ ಚಂದ ಮಾತಾಡ್ಕಿಸಿ ಕನ್ನಡನೇ ಎಲ್ಲ ತಿಳಿದಿರ್ತದೆ ರೀ ಅವ್ರಿಗೆ. ಎಲ್ಲ ಕನ್ನಡ ಮಾತಾಡೋದು ಭೀ ಕಲ್ಸೋದು ಭೀ ಎಲ್ಲ ಠೀಕಾಗಿದೆ ರೀ ನಮಗೆ ಎಲ್ಲ. ಇದು ಅಂದ್ರೆ ನಮ್ಮ ಸರ್ಪಂಚ ಪಂಚ ಇದು ನಮ್ಮ ಗ್ರಾಮ ಪಂಚಾಯತ್ ಈ ಶಾಲೆ ಬಗ್ಗೆ ಈ ನೀರ ಸಾಧ್ಯ ಸಲಹೆ ಇದು ನಡೀತದೆ. ನಾವು ನೋಡಕ್ಕೆ ಸುಮ್ಮ ಈ ಹಂಜಾದ್ರಿ ನೀರಿಂದು ಇದು ಮಳೆ ಅಂದ್ರೆ ಕೆಸರಾಗಿರಿ ಸೂಳಿ ಅಂಗಡಿ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಇದು ಮಾಡಿದ್ರೆ ಎಲ್ಲರದು ಚಲೋ ಆಗ್ತದೆ. ಸೂಳು ಪ್ರಾಬ್ಲಮ್ ಅದ ಅಂತ ಹೇಳಿ ಮಕ್ಕಳಿಗೆ ಬಳಸಲಿಕ್ಕೆ ನೀರಿನ ಸಲಹೆ